ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭಾಗ್ಯ ವಸಂತ್ ಮಾತಾಡ್ತಾ ಇದ್ದೀನಿ. ಹೇಗಿದ್ರೆ ಎಲ್ಲರೂ? ನಾವು ಈ ವಿಡಿಯೋನಲ್ಲಿ ನೋಡ್ತಾ ಇರುವಂಥ ಗಿಡ ಬಂದು ಹರಳೆಣ್ಣೆ ಅಥವಾ ಹರಳೆ ಗಿಡ ಅಥವಾ ಔಡಲ ಗಿಡ ಅಥವಾ ಇದನ್ನು ಆಮುಂಡ, ಏರಂಡ ಅಂತ ಕೂಡ ಕರೀತಾರೆ. ಕ್ಯಾಸ್ಟ್ರಾಲ್ ಬೀನ್ ಪ್ಲ್ಯಾಂಟ್ ಅಂತ ಕೂಡ ಇಂಗ್ಲೀಷ್ನಲ್ಲಿ ಕರೀತಾರೆ. ಈ ಗಿಡದ ಕಾಂಡ ಬಂದು ನೇರಳೆ ಬಣ್ಣ ಅಥವಾ ಹಸಿರು ಬಣ್ಣದಾಗಿರುತ್ತದೆ. ಅದು ಟೊಳ್ಳಾಗಿರುತ್ತದೆ. ಹಾಗೆ ಎಲೆಗಳ ತೊಟ್ಟು ಉದ್ದವಿದ್ದು ನಕ್ಷತ್ರಾಕಾರವಾಗಿರುತ್ತೆ ಸ್ನೇಹಿತರೆ, ದೊಡ್ಡದಾಗಿ. ಹೂಗಳು ಬಂದು ಗಂಡು ಹೂವು, ಹೆಣ್ಣು ಹೂವು ಅಂತ ಒಂದೇ ಗಿಡದಲ್ಲಿ ಇರುತ್ತದೆ. ಮೇಲ್ಭಾಗ ಇರೋವಂಥದ್ದು ಹೆಣ್ಣು, ಕೆಳಭಾಗ ಇರೋವಂಥದ್ದು ಗಂಡು. ಹಾಗೆ ಇದರ ಕಾಯಿ ಬಂದು ಮುಳ್ಳಾಗಿರುತ್ತದೆ. ಪ್ರತಿಯೊಂದು ಕಾಯಿಯಲ್ಲಿಯೂ 3 ಬೀಜಗಳಿರುತ್ತೆ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಇರುವಂತಹ ಬೀಜಗಳು ಇನ್ನೂ ಕೀಳುವ ಹಂತಕ್ಕೆ ಬಂದಿರುವುದಿಲ್ಲ. ಇನ್ನು ಈ ಹರಳೆ ಬೀಜದ ಮೇಲೆ ಚುಕ್ಕೆಯಾಗಿ ಡಿಸೈನ್ ಕೂಡ ಇರುತ್ತದೆ. ಇದರಿಂದ ಹರಳೆಣ್ಣೆ ತೆಗಿತಾರೆ. ಹಾಗೆ ಈ ಎಣ್ಣೆ ಮಲಬದ್ಧತೆಗೆ, ಚರ್ಮಕ್ಕೆ, ಹಾಗೆ ತಲೆ ಕೂದಲಿಗೆ ಕೂಡ ಬಳಸಲಾಗುತ್ತೆ ಸ್ನೇಹಿತರೆ. ಹಾಗೆ ಈ ಎಣ್ಣೆ ಬಂದು ದೇಹಕ್ಕೆ ತಂಪಾಗಿರುತ್ತದೆ. ಔಷಧಿಗಾಗಿ ಇದರ ಎಲೆ, ಬೇರುಗಳನ್ನು ಕೂಡ ಬಳಸಲಾಗುತ್ತೆ ಸ್ನೇಹಿತರೆ. ಹಾಗೆ ಇದರಿಂದ ಸಾಬೂನು, ಪೇಂಟ್ ಕೂಡ ಇದರ ಒಂದು ಬೀಜಗಳನ್ನು ಸಾಬೂನು ಅಥವಾ ಪೇಂಟ್ ಕೂಡ ತಯಾರಿಸಲಿಕ್ಕೆ ಬಳಸ್ತಾರೆ. ಇದರ ಎಲೆಗಳು ಬಂದು ಗೊಬ್ಬರಕ್ಕೆ ಅಥವಾ ಕೀಟನಾಶಕಕ್ಕೆ ಬಳಸ್ತಾರೆ. ಈ ಗಿಡ ಬಂದು ಎಲ್ಲ ತರಹದ ಮಣ್ಣಿನಲ್ಲಿ ಕೂಡ ಬೆಳೆಯುತ್ತೆ ಸ್ನೇಹಿತರೆ. ಅದರಲ್ಲೂ ಒಣಭೂಮಿಯಲ್ಲಿ ಸ್ವಲ್ಪ ಜಾಸ್ತಿನೇ ಬೆಳೆಯುತ್ತೆ. ಹಾಗೆ ಬಿಸಿಲಿನಲ್ಲಿ ಕೂಡ ಇದು ಸಾಯೋದಿಲ್ಲ. ಜೂನ್ ಜುಲೈ ತಿಂಗಳುಗಳಲ್ಲಿ ಬಿತ್ತಿದರೆ ಒಳ್ಳೆಯದು. ಸುಮಾರು 4 ರಿಂದ 5 ತಿಂಗಳಿಗೆ ಕಾಯಿ ಬಿಡುತ್ತೆ. 2-3 ಸಲ ಅದರಿಂದ ನಾವು ಫಲನ ತೆಗೆದುಕೊಳ್ಬೋದು ಈ ಗಿಡದಿಂದ. ಹಾಗೆ ಈ ಬೆಳೆ ಬಂದು ಕರ್ನಾಟಕ, ಗುಜರಾತ್ಗಳಲ್ಲಿ ಜಾಸ್ತಿ. ಅದರಲ್ಲೂ ಕರ್ನಾಟಕದಲ್ಲಿ ಹಾಸನ, ತುಮಕೂರುಗಳಲ್ಲಿ, ಹಾಗೆ ಚಿತ್ರದುರ್ಗದಲ್ಲಿ ಕೂಡ ನಾವು ಇದನ್ನು ನೋಡ್ಬೋದು. ಈ ಗಿಡದಿಂದ ವಾರ್ನಿಂಗಲ್ಲಿರುವಂಥದ್ದು ಅಂದರೆ ನಾವು ಎಚ್ಚರಿಕೆಯಲ್ಲಿ ಇರುವಂಥದ್ದು ಏನಂದರೆ, ಇದರಲ್ಲಿ ರೈಸಿನ್ ಅನ್ನೋ ವಿಷ ಇರುತ್ತೆ. ಇದನ್ನ 4-5 ಬೀಜಗಳನ್ನು ತಿನ್ನೋದ್ರಿಂದ ಪ್ರಾಣಕ್ಕೆ ಅಪಾಯ ಕೂಡ ಆಗ್ಬೋದು ದೊಡ್ಡವ್ರಿಗೇನೆ. ಆದ್ದರಿಂದ ಆದಷ್ಟು ಮಕ್ಕಳಿಂದ ಇದನ್ನು ದೂರವಿಡಿ ಸ್ನೇಹಿತರೆ. ಎಣ್ಣೆ ತೆಗೆದ ಮೇಲೆ ಉಳಿಯುವಂಥ ಹಿಂಡಿ ಕೂಡ ವಿಷವೇ ಆಗಿರುತ್ತದೆ. ಸಂಸ್ಕರಿಸದೆ ಅದನ್ನು ಪಶುಗಳಿಗೆ ಅಂದರೆ ಮೂಕ ಪ್ರಾಣಿಗಳಿಗೆ ಕೂಡ ಕೊಡಬಾರ್ದು. ಇನ್ನು ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಈ ವಿಷಯದ ಬಗ್ಗೆ ಹೆಚ್ಚಿನದಾಗಿ ಯಾರಿಗಾದರೂ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ ಸ್ನೇಹಿತರೆ. ಯಾಕೆಂದರೆ ಗೊತ್ತಿಲ್ಲದೆ ಇರುವಂಥ ಮಾಹಿತಿಯನ್ನು ಇನ್ನೊಬ್ಬರ ಜೊತೆ ಹಂಚ್ಕೊಂಡ್ರೆ ಅವರಿಗೂ ಕೂಡ ಮಾಹಿತಿ ಹಂಚಿದ ಹಾಗಾಗುತ್ತೆ ಸ್ನೇಹಿತರೆ. ಮತ್ತೆ ನಾನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಓಕೆ, ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸ್ನೇಹಿತರೆ.